ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೊರಬಿತ್ತು ಪರಶಿವನ ಕೈಲಾಸ ಪರ್ವತದ ನಿಗೂಢ ರಹಸ್ಯ. ಕೈಲಾಸ ಕೆದಕಿದ ರಷ್ಯಾ ಸಂಶೋಧಕರಿಗೆ ಕಂಡಿತ್ತು ಹಿಡನ್ ಸಿಟಿ ಶಾಂಬಲ. ಕೈಲಾಸದಲ್ಲಿದ್ದಾರಂತೆ ಅತಿಮಾನುಷ್ಯ ಶಕ್ತಿಯುಳ್ಳ ಮನುಷ್ಯರು. ರಷ್ಯನರಿಗೆ ಕಂಡಿದ್ದ ಕೈಲಾಸ ಹೇಗಿದೆ ಗೊತ್ತಾ? ಹೌದು, ಕೈಲಾಸ ಪರ್ವತ ಇದು ಸಾಕ್ಷಾತ್ ಪರಶಿವನ ವಾಸಸ್ಥಾನ ಅಂತ ಭಕ್ತರು ನಂಬಿದ್ದಾರೆ. ಶಿವನು ತಪೋ ನಿರತನಾಗಿ ಇದೇ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ. ಆದ್ರೀಗ ಅದೇ ಕೈಲಾಸ ಪರ್ವತದ ಬಗೆಗಿನ ಬೆಚ್ಚಿ ಬೀಳಿಸುವಂತಹ ಸುದ್ದಿಯೊಂದು ಸ್ಫೋಟವಾಗಿದೆ. ಕೈಲಾಸ ಪರ್ವತ ಮಾನವ ನಿರ್ಮಿತ ಅಂತಿದ್ದಾರೆ. ಅದನ್ನ ನಿರ್ಮಿಸಿದ್ದು ಯಾರು ಅನ್ನೋ ಸತ್ಯವನ್ನು ಸಂಶೋಧಕರು ಹೊರಹಾಕಿದ್ದಾರೆ. ಇಷ್ಟೇ ಎಲ್ಲ, ಕೈಲಾಸ ಪರ್ವತದ ಕೆಳಗೆ ನಿಗೂಢ ನಗರ ಹೊಂದಿದೆಯಂತೆ. ಆ ನಗರದಲ್ಲಿ ಅತಿಮಾನುಷ್ಯ ಶಕ್ತಿಯುಳ್ಳ ಮನುಷ್ಯರು ಇದ್ದಾರಂತೆ. ಇದು ನಿಜಾನ? ಕೈಲಾಸ ಪರ್ವತದ ಬಗ್ಗೆ ರಷ್ಯಾ ಸಂಶೋಧಕರು ಹೊರಹಾಕಿದ ಆ ಭಯಂಕರ ಸತ್ಯವಾದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಿಮಾಲಯ, ಹಿಮಗಿರಿ ಅಂದೊಡನೆ ತಟ್ಟಂತ ನೆನಪಿಗೆ ಬರೋದು ದೊಡ್ಡ ದೊಡ್ಡ ಹಿಮ ಪರ್ವತಗಳು, ಸದಾಕಾಲ ಕೊರೆಯುವ ಚಳಿ, ಯಾವಾಗಲೂ ಮಂಜಿನಿಂದಲೇ ಆವೃತವಾದ ಹಿಮಾಲಯ ಒಂದು ವಿಸ್ಮಯ ತಾಣವಾಗಿದೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಹಿಮಾಲಯ ಲೆಕ್ಕವಿಲ್ಲದಷ್ಟು ನಿಗೂಢತೆಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ಹಿಮಾಲಯ ಅಂತಂದ್ರೆ ಅದು ಕೇವಲ ಪರ್ವತವಲ್ಲ, ಅನಾದಿ ಕಾಲದಿಂದಲೂ ಋಷಿ ಮುನಿಗಳು ನೆಲೆ ನಿಂತು ತಪಸ್ಸು ಮಾಡಿದ ಪಾವನ ಪ್ರದೇಶ. ಹಿಮಾಲಯದ ತಪ್ಪಲಿನಲ್ಲಿದೆ ಪವಿತ್ರ ಪುಣ್ಯ ಕ್ಷೇತ್ರಗಳು. ಹೀಗೆ ಅನೇಕ ಶಿವಾಲಯಗಳನ್ನು ಒಳಗೊಂಡಿದೆ ಹಿಮಾಲಯ. ಆದುದರಿಂದ ಈ ಹಿಮಾಲಯವನ್ನ ದೇವಾನುದೇವತೆಗಳ ತವರೂರು ಅಂತ ಕರೆಯಲಾಗುತ್ತೆ. ಹಿಮಾಲಯ ಇದು ಶಿವನ ವಾಸಸ್ಥಾನ ಅಂತ ಹಿಂದೂಗಳು ನಂಬಿದ್ದಾರೆ. ಅದರ ತಟದಲ್ಲಿರುವ ಮಾನಸ ಸರೋವರದಲ್ಲಿ ಇಂದಿಗೂ ದೇವಾನುದೇವತೆಗಳು ಸ್ನಾನ ಮಾಡಿಕೊಂಡು ಪುಣ್ಯ ಸ್ನಾನ ಮಾಡಿ ಹೋಗ್ತಾರೆ ಅಂತ ನಾಸ್ತಿಕರು ನಂಬುತ್ತಾರೆ. ಬರೀ ಹಿಂದೂಗಳು ಮಾತ್ರವಲ್ಲ, ಬೌದ್ಧ, ಜೈನಿಯರು ಕೂಡ ಇದು ಪವಿತ್ರ ಕ್ಷೇತ್ರ ಅಂತ ಹೇಳಿದ್ದಾರೆ. ಅಲ್ಲದೆ ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರ ಇದೆರಡೂ ಕೂಡ ಇದೇ ಹಿಮಾಲಯದಲ್ಲೇ ಇದೆ. ಭೂಮಿಯ ಮೇಲೆ ಎಷ್ಟೋ ರಹಸ್ಯಗಳು ಇವೆ. ರಹಸ್ಯಗಳನ್ನು ಭೇದಿಸುವುದು ಆಧುನಿಕ ಕಾಲದ ವಿಜ್ಞಾನ ತಂತ್ರಜ್ಞಾನಕ್ಕೂ ಕೂಡ ಸಾಧ್ಯವಾಗಿಲ್ಲ. ಪ್ರಪಂಚದ ಅತ್ಯಂತ ರಹಸ್ಯಪೂರ್ಣ ಜಾಗಗಳಲ್ಲಿ ಒಂದಾಗಿದೆ ಈ ಕೈಲಾಸ ಪರ್ವತ. ಸಾಕ್ಷಾತ್ ಶಿವ ತನ್ನ ಪರಿವಾರದೊಂದಿಗೆ ಇದೇ ಕೈಲಾಸ ಪರ್ವತದಲ್ಲಿ ವಾಸವಾಗಿದ್ದಾನೆ ಅಂತ ನಂಬಲಾಗಿದೆ. ಹೌದು, ಕೈಲಾಸ ಪರ್ವತವನ್ನ ಸಾಕ್ಷಾತ್ ಪರಶಿವನ ವಾಸಸ್ಥಾನ ಅಂತ ಭಕ್ತರು ನಂಬಿದ್ದಾರೆ. ಶಿವನು ತಪೋ ನಿರತನಾಗಿ ಇದೇ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ. ಇಡೀ ಕೈಲಾಸ ಪರ್ವತವನ್ನ ಶಿವನು ನಿರ್ಮಿಸಿದ್ದಾನೆ ಅಂತಲೂ ಕೂಡ ಹೇಳಲಾಗುತ್ತೆ. ಇದಕ್ಕೋಸ್ಕರ ಭಕ್ತರು ಒಮ್ಮೆಯಾದ್ರೂ ಕೈಲಾಸ ಪರ್ವತವನ್ನ ನೋಡಿ ದರ್ಶನ ಪಡಿಬೇಕು ಅನ್ನೋ ಆಸೆಯನ್ನ ಪಡ್ತಾ ಇರ್ತಾರೆ. ಯಾಕಂದ್ರೆ ಕೈಲಾಸ ಪರ್ವತವನ್ನ ದರ್ಶನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ, ಹಾಗೂ ಕೈಲಾಸ ಪರ್ವತವನ್ನ ಪ್ರದಕ್ಷಿಣೆ ಹಾಕಿದ್ರೆ ಮೋಕ್ಷ ದೊರೆಯುತ್ತೆ ಅನ್ನೋ ಭಕ್ತರ ನಂಬಿಕೆ. ಅದಕ್ಕೋಸ್ಕರನೇ ಅದೆಷ್ಟೋ ಭಕ್ತರು ಶಿವನ ವಾಸಸ್ಥಾನವಾಗಿರುವ ಕೈಲಾಸ ಪರ್ವತಕ್ಕೆ ಯಾತ್ರೆಗೆ ಅಂತ ಬರ್ತಾರೆ. ಕೈಲಾಸ ಪರ್ವತವನ್ನ ಕಣ್ತುಂಬಿಕೊಂಡು ಇಡೀ ಕೈಲಾಸ ಪರ್ವತವನ್ನ ಪ್ರದಕ್ಷಿಣೆ ಹಾಕಿ ಶಿವಭಕ್ತರಿಯನ್ನ ಮೆರೀತಾರೆ. ಆದ್ರೀಗ ಇದೇ ಕೈಲಾಸ ಪರ್ವತದ ಬಗೆಗಿನ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಅದನ್ನ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ಯಾಕಂದ್ರೆ ಪರಶಿವನು ನಿರ್ಮಿಸಿದ ಪರ್ವತ ಅಂತ ಕರೆಯಲಾಗ್ತಾ ಇದ್ದ ಕೈಲಾಸ ಪರ್ವತ ಪ್ರಾಕೃತಿಕ ದತ್ತವಾಗಿ ನಿರ್ಮಾಣವಾಗಿಲ್ವಂತೆ. ಬದಲಿಗೆ ಇದು ಮಾನವ ನಿರ್ಮಿತ ಪಿರಮಿಡ್ ಅಂತ ವಿಜ್ಞಾನಿಗಳು ಸ್ಫೋಟಕವಾಗಿರುವಂತಹ ಒಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಹೌದು, ಇಷ್ಟು ವರ್ಷಗಳ ಕಾಲ ಕೈಲಾಸ ಪರ್ವತವನ್ನ ಶಿವನು ನಿರ್ಮಿಸಿದ್ದು ಹಾಗೂ ಪ್ರಕೃತಿದತ್ತವಾಗಿದೆ ಅಂತ ನಂಬಲಾಗಿತ್ತು. ಆದರೆ ರಷ್ಯಾ ಮತ್ತು ಅಮೆರಿಕಾದ ವಿಜ್ಞಾನಿಗಳು ಹಲವಾರು ವರ್ಷಗಳಿಂದ ಕೈಲಾಸ ಪರ್ವತದ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾನೇ ಇದ್ದಾರೆ. ಅಲ್ಲದೆ ಇಂದಿಗೂ ಕೂಡ ನಡೆಸ್ತಾನೆ ಇದ್ದಾರೆ. ಈ ಸಂಶೋಧನೆಯ ಪ್ರಕಾರ ಕೈಲಾಸ ಪರ್ವತ ಮಾನವ ನಿರ್ಮಿತ ಪಿರಮಿಡ್ ಅಂತ ಹೇಳಲಾಗ್ತಿದೆ. ಹೌದು, ವಿಜ್ಞಾನಿಗಳ ಪ್ರಕಾರ ಕೈಲಾಸ ಪರ್ವತ ಮತ್ತು ಅದರ ಸುತ್ತಲಿರುವ ಅದರ ಪರ್ವತಗಳು ಮಾನವ ನಿರ್ಮಿತ ಪಿರಮಿಡ್ಗಳಾಗಿವೆಯಂತೆ. ಅಲ್ಲದೆ ಕೈಲಾಸ ಪರ್ವತ ಒಳಗಿನಿಂದ ಟೊಳ್ಳಾಗಿದೆಯಂತೆ. ಇದಕ್ಕಿಂತಲೂ ವಿಚಿತ್ರ ಏನಂದ್ರೆ ಕೈಲಾಸ ಪರ್ವತದ ಒಳಗೆ ಹೋಗುವ ಮಾರ್ಗ ಅದರ ತುತ್ತ ತುದಿಯಲ್ಲೇ ಇದೆಯಂತೆ. ವಿಜ್ಞಾನಿಗಳ ಪ್ರಕಾರ ಒಬ್ಬ ಅಲೌಕಿಕ ಶಕ್ತಿಯು ಅತಿಮಾನುಷ ಶಕ್ತಿಯುಳ್ಳ ಮನುಷ್ಯ ಕೈಲಾಸವನ್ನ ನಿರ್ಮಿಸಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ.
ನಮ್ಮ ಪುರಾಣಗಳಲ್ಲೂ ಕೈಲಾಸ ಪರ್ವತವನ್ನ ಶಿವನ ಮನೆಯಂತ ಕರೆಯಲಾಗತ್ತೆ. ಅಂದ್ರೆ ಕೈಲಾಸ ಪರ್ವತವನ್ನ ಶಿವನೇ ನಿರ್ಮಾಣ ಮಾಡಿದ್ದಾನೆ. ಅಲ್ಲದೆ ಪುರಾಣಗಳಲ್ಲಿ ರಾವಣನು ಕೈಲಾಸವನ್ನ ಎತ್ತಿದ್ದನೆಂದು ಐತಿಹ್ಯವಿದೆ. ಕೈಲಾಸವನ್ನು ಎತ್ತಿರಬಹುದೆಂದಾದ್ರೆ ಇದು ಪ್ರಾಕೃತಿಕವಲ್ಲ, ಬದಲಾಗಿ ಮಾನವ ನಿರ್ಮಿತ ಪಿರಾಮಿಡ್ ಎನ್ನುವುದು ವಿಜ್ಞಾನಿಗಳ ವಾದಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ವೀಕ್ಷಕರೇ, ಇದಕ್ಕಿಂತಲೂ ಆಶ್ಚರ್ಯಕರ ವಿಷಯ ಏನಂತಂದ್ರೆ ಕೈಲಾಸ ಪರ್ವತವನ್ನ ಇದುವರೆಗೂ ಯಾರಿಗೂ ಕೂಡ ಹತ್ತೋದಕ್ಕೆ ಸಾಧ್ಯವೇ ಆಗಿಲ್ಲ. ಹತ್ತೋದು ಬಿಡಿ, ಈ ಕೈಲಾಸ ಪರ್ವತದ ಸಮೀಪಕ್ಕೂ ಕೂಡ ಯಾರಿಗೂ ಹೋಗೋದಕ್ಕೆ ಸಾಧ್ಯವೇ ಆಗಿಲ್ವಂತೆ. ಯಾಕಂದ್ರೆ ಈ ಪರ್ವತವನ್ನ ಹತ್ತಲು ಪ್ರಯತ್ನ ಪಟ್ಟವರಿಗೆಲ್ರಿಗೂ ಏನೋ ಒಂದು ಅನುಭವ ಆಗಿದೆಯಂತೆ. ಹೌದು, ಕೈಲಾಸ ಪರ್ವತವನ್ನ ಧೈರ್ಯ ಮಾಡಿ ಹತ್ತೋದಕ್ಕೆ ಮುಂದಾದ್ರೆ ಪರ್ವತದ ಹತ್ತಿರ ಹೋದ ತಕ್ಷಣವೇ ಅವರ ಆರೋಗ್ಯದಲ್ಲಿ ಏರುಪೇರಾಗತ್ತಂತೆ. ಅವರ ಎದೆ ಬಡಿತ ಹೆಚ್ಚಾಗಿ ಉಸಿರುಗಟ್ಟುವ ಅನುಭವವಾಗತ್ತಂತೆ. ಅದರಲ್ಲೂ ಗಟ್ಟಿಗುಂಡಿಗೆ ಇರೋರು ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ದೊಡ್ಡ ಸಾಹಸವನ್ನು ಕೂಡ ಪಡ್ತಾರೆ. ಮೌಂಟ್ ಎವರೆಸ್ಟ್ಗಿಂತ ಚಿಕ್ಕದಾಗಿರುವ ಕೈಲಾಸ ಪರ್ವತವನ್ನ ಯಾವ ದಿಕ್ಕಿನಿಂದಲೂ ಹತ್ತಲಾಗುವುದಿಲ್ಲ ಅನ್ನೋದು ಆಶ್ಚರ್ಯಕರ ವಿಷಯವಾಗಿದೆ. ವಿಜ್ಞಾನಿಗಳ ಪ್ರಕಾರ ಈ ಪರ್ವತದ ಸುತ್ತ ಯಾವುದೋ ಒಂದು ದೊಡ್ಡ ಮಟ್ಟದ ರೇಡಿಯೋ ತರಂಗ ಪ್ರವಹಿಸ್ತಾ ಇರತ್ತಂತೆ. ಆದ್ದರಿಂದಲೇ ಪರ್ವತವನ್ನ ಹತ್ತುವುದು ಸಾಧ್ಯವೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಕೈಲಾಸ ಪರ್ವತ ಭೂಮಿಯ ಕೇಂದ್ರ ಬಿಂದುವಾದ ಅಕ್ಷ ಮುಂಡಿಯ ಮೇಲಿದೆ. ಪ್ರಪಂಚದ ಎಲ್ಲ ಅದ್ಭುತ ಕಲಾಕೃತಿಗಳನ್ನು ಕೈಲಾಸ ಪರ್ವತವನ್ನ ಕೇಂದ್ರವಾಗಿಟ್ಕೊಂಡೇ ಕಟ್ಟಲಾಗಿದೆಯಂತೆ. ಅಲ್ಲದೆ ಇದಕ್ಕೂ ವಿಚಿತ್ರ ಏನಂತಂದ್ರೆ ಇಲ್ಲಿ ಸಮಯ ಅತಿ ವೇಗವಾಗಿ ಚಲಿಸಂತಂತೆ. ಕೈಯಲ್ಲಿರುವಂತಹ ಉಗುರುಗಳು ಮತ್ತು ತಲೆಗೂದಲು ಅತಿ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗತ್ತೆ. ಅಲ್ಲದೆ ಕೈಲಾಸ ಪರ್ವತ ಮನುಷ್ಯನನ್ನ ಅತಿ ಬೇಗ ಮುಪ್ಪು ಆಗುವಂತೆ ಮಾಡತಂತೆ. ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವನ್ನ ಪವಿತ್ರ ಹೃದಯವುಳ್ಳ ಅಥವಾ ಅದೃಷ್ಟವಂತ ವ್ಯಕ್ತಿಯಷ್ಟೇ ಹತ್ತುವುದಕ್ಕೆ ಸಾಧ್ಯ ಅಂತ ಉಲ್ಲೇಖ ಮಾಡಲಾಗಿದೆ. ಸ್ವರ್ಗದ ದ್ವಾರ ಕೈಲಾಸ ಪರ್ವತದ ಮೂಲಕವೇ ತೆರೆಯಲಾಗತ್ತೆ ಅಂತ ಭಾರತೀಯರು ನಂಬಿದ್ದಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಕೈಲಾಸ ಪರ್ವತದೊಳಗೆ ರಹಸ್ಯ ಮಾರ್ಗವೊಂದು ಇದೆಯಂತೆ. ಅದರೊಳಗೆ ರಹಸ್ಯ ನಗರವೊಂದು ಇದೆಯಂತೆ. ಅದರೊಳಗೆ ಇಂದಿಗೂ ಅತಿಮಾನುಷ ಶಕ್ತಿಯುಳ್ಳ ಜನರು ವಾಸ ಮಾಡ್ತಿದ್ದಾರಂತೆ. ಈ ರಹಸ್ಯ ನಗರವನ್ನ ನೋಡಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಕೈಲಾಸ ಪರ್ವತವನ್ನ ಅತಿಮಾನುಷ ಶಕ್ತಿ ಮನುಷ್ಯ ನಿರ್ಮಿಸಿದ್ದಾನೆ ಅನ್ನೋದು ವಿಜ್ಞಾನಿಗಳ ವಾದ. ಆ ಅತಿಮಾನುಷ ಶಕ್ತಿಯುಳ್ಳ ವ್ಯಕ್ತಿ ಶಿವನೇ ಆಗಿರಬಹುದಲ್ಲ ಅನ್ನೋ ಅನುಮಾನ ಹಲವರದ್ದು. ಇದಕ್ಕಿಂತಲೂ ವಿಚಿತ್ರ ಏನಂದ್ರೆ ಕೈಲಾಸ ಪರ್ವತದೊಳಗೆ ಒಂದು ರಹಸ್ಯವಾದ ನಗರ ಇದೆ ಅನ್ನೋದು. ಅದರೊಳಗಿದ್ದಾರಂತೆ ಅತಿಮಾನುಷ ಶಕ್ತಿ ಹೊಂದಿರುವ ಮನುಷ್ಯರು. ಹಾಗಾದರೆ ಕೈಲಾಸ ಪರ್ವತದೊಳಗೆ ಇರುವಂತಹ ಆ ರಹಸ್ಯ ನಗರವಾದರೂ ಯಾವುದು ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಹೌದು, ಹಿಮಾಲಯ ಅಂತಂದ್ರೆ ಅದು ಸಾವಿರಾರು ನಿಗೂಢತೆಗಳನ್ನು ಮರೆಮಾಚಿಕೊಂಡು ಇರುವಂತಹ ಪ್ರದೇಶ. ಇದೇ ಕೈಲಾಸ ಪರ್ವತದೊಳಗೆ ಒಂದು ರಹಸ್ಯವಾದ ನಗರ ಇದೆಯಂತೆ. ಆ ನಿಗೂಢವಾದ ನಗರದಲ್ಲಿ ಅತಿಮಾನುಷ ಶಕ್ತಿ ಹೊಂದಿರುವ ಮನುಷ್ಯರು ಈಗಲೂ ಕೂಡ ವಾಸವಾಗಿದ್ದಾರಂತೆ. ಹಾಗಾದ್ರೆ ಯಾವುದು ಆ ಹಿಡನ್ ಸಿಟಿ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಹೌದು, ಹಿಮಾಲಯ ಒಂದು ರಹಸ್ಯ ತಾಣವಾಗಿದೆ. ಅದೆಷ್ಟೋ ನಿಗೂಢತೆಗಳನ್ನು ತನ್ನಲ್ಲಿ ಮರೆಮಾಚಿಕೊಂಡಿದೆ. ಅದನ್ನು ಭೇದಿಸೋದಕ್ಕೆ ಇನ್ನೂ ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಆಗಿಲ್ಲ. ಆದರೂ ಕೆಲವರು ಧೈರ್ಯ ಮಾಡಿ ಮಿಸ್ಟರಿಗಳನ್ನು ಕೆದಕೋದಕ್ಕೆ ಮುಂದಾಗ್ತಾರೆ. ಅದರಂತೆ ರಷ್ಯಾ ವಿಜ್ಞಾನಿಗಳು ಕೈಲಾಸ ಪರ್ವತದ ಬಗ್ಗೆ ಅಧ್ಯಯನ ನಡೆಸಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ರಷ್ಯಾ ವಿಜ್ಞಾನಿಗಳ ಪ್ರಕಾರ ಕೈಲಾಸ ಪರ್ವತ ಶಿವ ಅಥವಾ ಪ್ರಕೃತಿದತ್ತ ಅಲ್ಲವಂತೆ. ಬದಲಿಗೆ ಇದು ಅತಿಮಾನುಷ ಶಕ್ತಿಯುಳ್ಳ ಮಾನವ ನಿರ್ಮಿತ ಪಿರಾಮಿಡ್ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಕೈಲಾಸ ಪರ್ವತವನ್ನ ಅತಿಮಾನುಷ ಶಕ್ತಿಯುಳ್ಳ ಮನುಷ್ಯ ನಿರ್ಮಾಣ ಮಾಡಿದ್ದಾನೆ ಎನ್ನುವುದು ವಿಜ್ಞಾನಿಗಳ ವಾದ. ಆ ಅತಿಮಾನುಷ ಶಕ್ತಿಯುಳ್ಳ ವ್ಯಕ್ತಿ ಶಿವನೇ ಆಗಿರಬಹುದಲ್ಲ ಅನ್ನೋ ಅನುಮಾನ ಹಲವರದ್ದು ಇದೆ. ಇನ್ನೂ ವಿಚಿತ್ರ ಏನಂತಂದ್ರೆ ಕೈಲಾಸ ಅಂತ ಕರೆದುಕೊಳ್ಳೋ ಈ ಪಿರಾಮಿಡ್ನೊಳಗೆ ಒಂದು ರಹಸ್ಯ ಸುರಂಗ ಮಾರ್ಗ ಇದೆಯಂತೆ. ಹಾಗೂ ಅದು ರೊಮಾನಿಯಾದ ಮತ್ತು ಈಜಿಪ್ಟ್ ಪಿರಾಮಿಡ್ನ ಸುರಂಗದೊಂದಿಗೆ ಸಂಪರ್ಕ ಹೊಂದಿದೆ ಅಂತಲೂ ಕೂಡ ಹೇಳಲಾಗಿದೆ. ಈ 3 ಪಿರಾಮಿಡ್ಗಳ ಕೆಳಗೆ ಮಾನವ ಜನಾಂಗ ಇದೆಯಂತೆ. ಈ ಎಲ್ಲಾ ಸುರಂಗಗಳು ಮಂಗೋಲಿಯಾದ ಗೋಬಿ ಪ್ರಸ್ಥಭೂಮಿ ಮತ್ತು ಅಂಟ್ಲಾಂಟಿಕಾದ ಕೆಳಗಿರುವ ಅತಿ ಸುಸಜ್ಜಿತ ಮತ್ತು ಅತಿ ಆಧುನಿಕ ಜನಾಂಗವನ್ನ ಸಂಪರ್ಕಿಸುತ್ತೆ ಅಂತ ಈಗಾಗಲೇ ಸಂಶೋಧನೆಗಳ ಮೂಲಕ ಕಂಡುಕೊಳ್ಳಲಾಗಿದೆ. ಅಲ್ಲದೆ ಕೈಲಾಸ ಪರ್ವತದ ಕೆಳಗೆ ಇನ್ನೂ ನಿಗೂಢವಾದ ನಗರವೊಂದು ಇದೆಯಂತೆ. ಅಲ್ಲಿ ಇಂದಿಗೂ ಜನರು ವಾಸವಾಗಿದ್ದಾರಂತೆ. ಹಾಗಾದ್ರೆ ಇನ್ನೂ ವೈಜ್ಞಾನಿಕ ಪ್ರಪಂಚಕ್ಕೆ ಕಾಣಿಸಿಕೊಳ್ಳದ ಆ ನಗರವಾದರೂ ಯಾವುದು ಗೊತ್ತಾ?
ಹೌದು, ಆ ಸೀಕ್ರೆಟ್ ಸಿಟಿಯೇ ಶಾಂಬಾಲ. ಇದು ಸಾಮಾನ್ಯ ನಗರವಲ್ಲ, ಸಂಜೀವಿನಿಯಿಂದ ಕೂಡಿರುವ ಪ್ರದೇಶ. ಇದರೊಳಗೆ ನಮಗಿಂತಲೂ ಮುಂದುವರೆದ ಹಾಗೂ ನಮಗಿಂತಲೂ ಬುದ್ಧಿಜೀವಿಗಳು ವಾಸವಾಗಿದ್ದಾರಂತೆ. ಇನ್ನು ಈ ನಗರದಲ್ಲಿನ ಒಂದೊಂದು ಚಿತ್ರಣವು ಕಣ್ಣಿಗೆ ಕಟ್ಟುವಂತಿದೆಯಂತೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಅಬ್ಬಾ, ಎಂಥ ಸುಂದರ ಪ್ರದೇಶ, ಒಮ್ಮೆಯಾದರೂ ಇಲ್ಲಿ ಹೋಗಬೇಕು ಅನ್ನೋ ಆಸೆ ಹುಟ್ಕೊಳ್ಳೋದಂತೂ ನಿಜ. ಇನ್ನು ಈ ನಗರದ ಉಲ್ಲೇಖ ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಮಾಡಲಾಗಿದೆ. ಕೈಲಾಸ ಪರ್ವತದೊಳಗೆ ರಹಸ್ಯ ಸುರಂಗಗಳ ಮೂಲಕ ಶಾಂಬಾಲ ನಗರಕ್ಕೆ ಹೋಗುವುದು ಸಾಧ್ಯ ಅಂತಾರೆ ಸಂಶೋಧಕರು. ಈ ಸುರಂಗಗಳ ರಹಸ್ಯವನ್ನ ಭೇದಿಸಲು ಪ್ರಯತ್ನ ಪಟ್ಟವರು ಹೇಳೋ ಹಾಗೆ, ಇಲ್ಲಿ ಕಾಲಿಡ್ತಾ ಇದ್ದಂತೆಯೇ ಯಾವುದೇ ಅದೃಶ್ಯ ಶಕ್ತಿಯೊಂದು ಥಟ್ಟನೆ ರೇಡಿಯೋ ತರಂಗಗಳು ಪ್ರವಹನ ಮಾಡುತ್ತಂತೆ. ಇನ್ನು ಶಾಂಬಾಲದಲ್ಲಿ ಇರುವ ಜನರು ಆಕಾರದಲ್ಲಿ ನಮಗಿಂತಲೂ ಎತ್ತರ ಮತ್ತು ಬುದ್ಧಿಮಟ್ಟದಲ್ಲಿ ನಮಗಿಂತಲೂ 1000 ಪಟ್ಟು ಹೆಚ್ಚು ಇದ್ದಾರೆ ಅಂತ ಹೇಳಲಾಗಿದೆ. ಅವರೆಲ್ಲ ಯಾರು ಎಂಬ ಪ್ರಶ್ನೆ ಮೂಡೋದು ಸಹಜ. ಆದರೆ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಮನುಷ್ಯ ಮತ್ತು ಪಕ್ಷಿ ಪ್ರಾಣಿ ಸಂರಕ್ಷಿಸಿ ಇಡಲಾಗಿದೆ ಅನ್ನೋದನ್ನ ವಿದೇಶಿ ವಿಜ್ಞಾನಿಗಳೇ ಪ್ರತಿಪಾದಿಸಿದ್ದಾರೆ. ಹಾಗಾದ್ರೆ ಹಿಡನ್ ಸಿಟಿಯಲ್ಲಿ ಅತಿಮಾನುಷ್ಯ ಶಕ್ತಿಯುಳ್ಳ ಮನುಷ್ಯರನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆಯಾ? ಆದರೂ ಕೂಡ ಯಾಕೆ? ಹೌದು, ಕೈಲಾಸ ಪರ್ವತದೊಳಗೆ ಒಂದು ಹಿಡನ್ ಸಿಟಿ ಇದೆ ಅಂತ ಹೇಳಲಾಗ್ತಿದೆ. ಅದರೊಳಗೆ ಅತಿಮಾನುಷ್ಯ ಶಕ್ತಿಯುಳ್ಳ ಮನುಷ್ಯರನ್ನ ಸಂರಕ್ಷಣೆ ಮಾಡಲಾಗಿದೆಯಂತೆ. ಹಾಗಾದ್ರೆ ಅವರೆಲ್ಲ ಯಾರು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಕೈಲಾಸ ಪರ್ವತದ ಹಿಡನ್ ಸಿಟಿ ಶಾಂಬಾಲದಲ್ಲಿ ಅತಿಮಾನುಷ್ಯ ಶಕ್ತಿಯುಳ್ಳ ಮನುಷ್ಯರನ್ನ ಸಂರಕ್ಷಿಸಿ ಇಡಲಾಗಿದೆ ಅಂತ ಹೇಳಲಾಗ್ತಾಗಿದೆ. ಭೂಮಿಯ ಮೇಲೆ ಪ್ರಾಕೃತಿಕ ವಿಕೋಪಗಳಿಂದಾಗಿ ಮನುಷ್ಯ ಮತ್ತು ಪ್ರಾಣಿ ಸಂಕುಲದ ನಾಶವಾದಾಗ ಆ ವಂಶವಾಹಿನಿಗಳಿಂದ ಮತ್ತೊಂದು ಸೃಷ್ಟಿ ಕಾರ್ಯವನ್ನ ನಡೆಸಲಾಗತ್ತೆ ಎನ್ನುತ್ತಾರೆ ಸಂಶೋಧನಾತ್ಮಕ ವೈದ್ಯ ಮತ್ತು ಟಿಬೇಟ್ ಸಂಶೋಧಕರಾಗಿರುವಂತಹವರು. ರಷ್ಯಾದ ಒಂದು ಸಂಶೋಧನೆಯ ಸಂಸ್ಥೆಯ ಪ್ರಕಾರ ಮಂಗೋಲಿಯಾದ ಗೋಬಿ ಪ್ರಸ್ಥಭೂಮಿಯಲ್ಲಿ ಒಂದು ಉಚ್ಚ ಸಭ್ಯತೆಯ ನಾಗರಿಕತೆ ಇದೆಯಂತೆ. ಈ ನಾಗರಿಕತೆ 2 ಕವಲುಗಳಾಗಿ ಕೈಲಾಸ ಮತ್ತು ರೋಮಾನಿಯಾ ಪಿರಾಮಿಡ್ಗಳವರೆಗೆ ಹಬ್ಬಿಕೊಂಡಿದೆಯಂತೆ. ಅದೇ ಜನಾಂಗವೇ ಕೈಲಾಸದ ಶಾಂಬಾಲದಲ್ಲಿ ಇದ್ದಾರೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಈ ರಹಸ್ಯ ಸುರಂಗಗಳ ಬಗ್ಗೆ ಜಗತ್ತಿಗೆ ತಿಳಿಯದಂತೆ ಅಮೆರಿಕ, ವೆಟಿಕನ್ ಮತ್ತು ರೊಮಾನಿಯಾ ಸರ್ಕಾರಗಳು ಒಳ ಒಪ್ಪಂದ ಮಾಡಿಕೊಂಡಿವೆ ಅಂತ ಹೇಳಲಾಗುತ್ತೆ. ಭಾರತದ ಪ್ರಾಚೀನ ಗ್ರಂಥಗಳಲ್ಲಿಯೂ ಕೈಲಾಸದೊಳಗಿನ ಶಿವ ಸನ್ನಿಧಾನ ಇದೆ ಅಂತ ಹೇಳಲಾಗಿದೆ. ಇದರ ಅರ್ಥ ವೇದ ಪುರಾಣಗಳು ಕೇವಲ ಕಟ್ಟುಕತೆಯಲ್ಲ, ಬದಲಾಗಿ ವಿಜ್ಞಾನದ ಆಧಾರದ ಮೇಲೆ ಕಂಡುಕೊಂಡ ಸತ್ಯಗಳು. ಆಧುನಿಕ ಜಗತ್ತಿನಲ್ಲಾಗುವ ಅನ್ವೇಷಣೆಗಳು ಮತ್ತು ವೇದ ಪುರಾಣಗಳಲ್ಲಿಯೂ ಕೂಡ ಸತ್ಯ ಎನ್ನುವುದು ಜಗತ್ತಿಗೆ ಸಾರ್ತಾಗಿದೆ. ಸಂಶೋಧಕರು ಹೇಳ್ತಾರೆ, ಕೈಲಾಸ ಪರ್ವತವನ್ನ ಅತಿಮಾನುಷ್ಯ ಶಕ್ತಿ ಇರೋ ಓರ್ವ ವ್ಯಕ್ತಿ ನಿರ್ಮಿಸಿದ್ದು ಅಂತ. ವೇದ ಪುರಾಣಗಳು ಹೇಳುತ್ತೆ ಆ ವ್ಯಕ್ತಿ ಶಿವನೇ ಅಂತ. ಹಾಗಿದ್ರೆ ವಿಜ್ಞಾನದ ಸತ್ಯ ಮತ್ತು ವೇದ ಪುರಾಣಗಳಲ್ಲಿನ ಉಲ್ಲೇಖಗಳು ಎರಡೂ ಒಂದೇನಾ? ಹೌದು ಅಂತಾರೆ ಆಸ್ತಿಕರು. ನಿಮಗೇನನ್ಸುತ್ತೆ ಈ ಕೈಲಾಸ ಪರ್ವತ ಮತ್ತು ಶಾಂಬಾಲ ನಗರದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.